ವಿಪರೀತ ಚಳಿಗೆ ನಡುಗಿದ ಹೈನು ಉದ್ಯಮ ರಾಜ್ಯದಲ್ಲಿ ಹಾಲು ಉತ್ಪಾದನೆ ದಿಢೀರ್ ಕುಸಿತ ಕಂಡಿರತಕ್ಕಂಥದ್ದು. ಹಾಲು ಉತ್ಪಾದನೆ ಕುಸಿತದಿಂದಾಗಿ ಕೆಎಂಎಫ್ಗೆ ಆತಂಕ ಕೂಡ ಸೃಷ್ಟಿಯಾಗಿರತಕ್ಕಂಥದ್ದು. ನಂದಿನಿ ಹಾಲಿನ ಉತ್ಪಾದನೆಯಲ್ಲಿ 3 ಲಕ್ಷ ಲೀಟರ್ ಇಳಿಕೆಯಾಗಿದೆ. ವಿಪರೀತ ಚಳಿಗೆ ನಡುಗಿದ ಹೈನು ಉದ್ಯಮ ರಾಜ್ಯದಲ್ಲಿ ಹಾಲು ಉತ್ಪಾದನೆ ದಿಢೀರ್ ಕುಸಿತ ಕಂಡಿರತಕ್ಕಂಥದ್ದು. ಹಾಲು ಉತ್ಪಾದನೆ ಕುಸಿತ ಕಂಡಿರತಕ್ಕಂಥದ್ದು ಇದರಿಂದಾಗಿ ಕೆಎಂಎಫ್ಗೆ ಆತಂಕ ಸೃಷ್ಟಿಯಾಗಿದೆ. ನಂದಿನಿ ಹಾಲಿನ ಉತ್ಪಾದನೆಯಲ್ಲಿ 3 ಲಕ್ಷ ಲೀಟರ್ ಏಕಾಏಕಿ ಇಳಿಕೆ ಕಂಡಿರತಕ್ಕಂಥದ್ದು. ಈ ವರ್ಷದಲ್ಲಿ ಮೊದಲ ಬಾರಿಗೆ ಇಳಿಕೆ ಕಂಡಿರತಕ್ಕಂಥದ್ದು. ಸದ್ಯಕ್ಕೆ ನಂದಿನಿ ಹಾಲಿನ ಪ್ರಮಾಣ ನಿತ್ಯ 92ರಿಂದ 93 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿತ್ತು. ಆದರೆ ಸದ್ಯ ರಾಜ್ಯದಲ್ಲಿ 89 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ 1 ಕೋಟಿ ಹಾಲು ಉತ್ಪಾದನೆ ಗುರಿ ಹೊಂದಿದ್ದು ಕೆಎಂಎಫ್, ಆದರೆ ಇಳಿಕೆ ಕಂಡಿದೆ. ಸದ್ಯಕ್ಕೆ ಚಳಿಗಾಲದಲ್ಲಿ ಹಾಲು ಉತ್ಪಾದನೆ ಕುಸಿತ ಕಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕುಸಿಯುವ ಭೀತಿ ಕೂಡ ಎದುರಾಗಿದೆ. ವಿಪರೀತ ಚಳಿಗೆ ಹೈನು ಉದ್ಯಮ ನಡುಗಿದೆ ಅಂದರೂ ತಪ್ಪಾಗಲಾರದು. ಯಾಕಂದ್ರೆ ಏಕಾಏಕಿ ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ ದಿಢೀರ್ ಕುಸಿತ ಕಂಡಿರ್ತಕ್ಕಂಥದ್ದು. ಹಾಲು ಉತ್ಪಾದನೆ ಕುಸಿತ ಕಂಡಿರ್ತಕ್ಕಂಥದ್ದು ಇದರಿಂದಾಗಿ ಕೆಎಂಎಫ್ಗೆ ಆತಂಕ ಕೂಡ ಸೃಷ್ಟಿಯಾಗಿದೆ. ನಂದಿನಿ ಹಾಲಿನ ಉತ್ಪಾದನೆಯಲ್ಲಿ 3 ಲಕ್ಷ ಲೀಟರ್ ಇಳಿಕೆ ಆಗಿರ್ತಕ್ಕಂಥದ್ದು. ಈ ವರ್ಷದಲ್ಲಿ ಮೊದಲ ಬಾರಿಗೆ ನಂದಿನಿ ಹಾಲಿನ ಒಂದು ಇಳಿಕೆ ಕಂಡಿರ್ತಕ್ಕಂಥದ್ದು. ನಿತ್ಯ 92ರಿಂದ 93 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿತ್ತು. ಆದರೆ ಸಡನ್ ಆಗಿ ಸದ್ಯ ರಾಜ್ಯದಲ್ಲಿ 89 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿಂದ ದೆಹಲಿವರೆಗೂ ಕೂಡ ಹಾಲು ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಸಂಪರ್ಕ ಹೊಂದಿರತಕ್ಕಂಥದ್ದು ಈಗ ಕೆಎಂಎಫ್. ಆದರೆ ತಕ್ಷಣ ಚಳಿಗಾಲದಲ್ಲಿ ಏಕಾಏಕಿ ಹಾಲು ಉತ್ಪಾದನೆ ಕುಸಿತ ಕಂಡಿರ್ತಕ್ಕಂಥದ್ದು. ಇದರಿಂದ ಆತಂಕಕ್ಕೆ ಕೂಡ ಒಳಗಾಗಿದೆ ಕೆಎಂಎಫ್. ಹಾಲು ಉತ್ಪಾದನೆ ಸಡನ್ ಆಗಿ ಕುಸಿತಗೊಂಡಿರ್ತಕ್ಕಂಥದ್ದು. ಅದು ಕೂಡ 92ರಿಂದ 93 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾ ಇತ್ತು. ಆದರೆ ಏಕಾಏಕಿ 83 ಲಕ್ಷಕ್ಕೆ ಇಳಿಕೆ ಆಗಿರ್ತಕ್ಕಂಥದ್ದು. ಇದರಿಂದ ಕೆಎಂಎಫ್ ಸದ್ಯಕ್ಕೆ ಆತಂಕಕ್ಕೆ ಈಡಾಗಿದೆ.